ನಿಲ್ಸಿ ನಿಮ್ ಗಲ್ಬೆ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ನಾನ್ ಸುಮ್ಮನೆ ಇರಲ್ಲ. ಯಾರಿ ನೀವೆಲ್ಲ? ಯಾರು ಅಂತ ಒಂದು ವಿಷಯನ ಪೂರ್ತಿಯಾಗಿ ತಿಳ್ಕೊಳ್ದೆ ಇವ್ರ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ, ಯಾರಿ ನೀವೆಲ್ಲ? ನಾವೇನ್ ಮಾಡಿದ್ವಿ? ನನ್ ಹೆಂಡತಿ ಭಾರ್ಗವಿ ನೀವ್ ಅನ್ಕೊಂಡಿರೋ ತರ ಮೋಸ್ಕ ತಿನ್ನೋ ಅಲ್ಲ, ಯಾವ ಕೊಲೆನೂ ಮಾಡಿಲ್ಲ. ಮೋಸ ಹೋಗಿರೋ ಸಂಧ್ಯಾಗೆ ನ್ಯಾಯ ಕೊಡ್ಸೋಕೆ ಇವತ್ತಿನವರೆಗೂ ಹಗಲು ರಾತ್ರಿ ಹೋರಾಡ್ತಿದ್ದಾರೆ. ನನ್ನ ಹೆಂಡತಿ ಬೆಂಕಿ ಅಷ್ಟೇ ಪವಿತ್ರವಾಗಿ ಯೋಚನೆ ಮಾಡೋರು. ಅಂತವ್ರ ಮೇಲೆ ಅಪವಾದ ಹಾಕ್ತಿದ್ದೀರಾ? ಮನುಷ್ಯ ನೀವೆಲ್ಲ. ಛೇ, ಹೀಗೆ ಏಕಾಏಕಿ ಮನೆಗ್ ನುಗ್ಗಿ ಅವ್ರನ್ನ ಮುಟ್ಟೋ ಅಧಿಕಾರ ಯಾರೇ ಕೊಟ್ಟಿದ್ದು? ಸಾಕ್ ಸುಮ್ನಿರು. ಪೊಲೀಸ್ ಹತ್ರ ಹೋದ್ರೆ ಹೋಗೋದು ನಿನ್ ಮರ್ಯಾದೆ ಅಲ್ಲ, ಈ ಮನೆ ಮತ್ತೆ ಜೆಪಿ ಮರ್ಯಾದೆ. ಹೋಗಿ ಹೋಗಿ ನಿಮ್ ತಂದೆ ವಿರುದ್ಧ ಇರೋ ಈ ಲಾಯರ್ನ ಮದ್ವೆ ಆಗಿದ್ದೀರಲ್ಲ, ಏನಾಗಿದೆ ಸರ್ ನಿಮ್ಗೆ? ಇವಳು ಅವಳು ನಿಮ್ಮೇನು ಕೇಸ್ ಆಗ್ತಾಳೆ, ಬಿಟ್ಟೋಗ್ತಾಳೋ? ಬಾಯಿಗೆ ಮಾತಾಡ್ಬೇಡಿ. ಇರೋದನ್ನೇ ಹೇಳ್ತಿರೋದು. ಇವಳು ಸಮಾಜಕ್ಕೆ ಕಳಂಕ. ಜೆಪಿ ಪಾಟೀಲ್ ಅದೆಷ್ಟು ದೊಡ್ಡ ಲಾಯರು, ಅವ್ರ ಮಗ ಆಗಿ ಇಂಥವಳ ಮದ್ವೆ ಆಗಿದ್ದೀರಲ್ಲ, ಬುದ್ಧಿ ಇಲ್ಲ ನಿಮ್ಗೆ? ನನ್ ಬುದ್ಧಿ ಬಗ್ಗೆ ನನಗೆ ನಂಬಿಕೆ ಇದೆ. ನೀವುಗಳು ಕೊಡೋ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ. ಇನ್ನೊಂದು ನಿಮಿಷ ಇಲ್ಲಿದ್ರು ನಾನು ಸುಮ್ಮನೆ ಇರಲ್ಲ. ನಡೀರಿ ನಡೀರಿ ಹೊರಗಡೆ. ನಡೀರಿ ಆಚೆಗೆ. ಇನ್ನೊಂದು ನಿಮಿಷ ಇಲ್ಲೇ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಇನ್ನೂ ಏನ್ ನೋಡ್ತಿದ್ದೀರಾ? ನಡೀರಿ. ವಾಟ್? ಯಾವುದೋ ರೌಡಿ ನಿನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನ? ಅದ್ ಯಾವನು ಅಂತ ಹೆಸರೇಳಿರಿತು. ನನ್ ಡ್ಯಾಡ್ ಗೊತ್ತಿಲ್ದಾರ ರೌಡಿನೇ ಇಲ್ಲ ಈ ಊರಲ್ಲಿ. ಈಗ್ಲೇ ನನ್ ಡ್ಯಾಡ್ಗೆ ಹೇಳಿ ಅವ್ನ್ ಗ್ರಾಚಾರ ಬಿಡಿಸ್ತೀನಿ. ಹೇಳು. ನೋಡು, ನೀನೀಗ ಜಗಳ ಆಡ್ತೀನಿ ಅಂತ ಅಂದ್ರೆ ನನ್ ವಿಷಯನೇ ಹೇಳಲ್ಲ. ನಾನು ಹೇಳೋ ಮಾತನ್ನ ಸ್ವಲ್ಪ ಕಾಮ ಕೇಳು ವಿಕ್ಕಿ. ವಿಷಯ ತುಂಬಾ ಸೀರಿಯಸ್ ಆಗಿದೆ ವಿಕ್ಕಿ. ಅದಕ್ಕೆ ಹೊತ್ತು ನೋಡ್ದೆ ನಿನ್ನ ಹತ್ರ ಹೆಲ್ಪ್ ಕೇಳೋದಕ್ಕೆ ಬಂದಿದ್ದೀನಿ ವಿಕ್ಕಿ. ಸರಿ, ನಾನೇನು ಮಾಡಲ್ಲ. ಮೊದಲು ಆ ವಿಷಯ ಏನು ಅಂತ ಹೇಳು. ನನ್ನ ಹುಡುಗಿಗೆ ಯಾರೋ ತೊಂದರೆ ಕೊಡ್ತಿದ್ದಾರೆ ಅಂದರೆ ಸುಮ್ಮನೆ ಇರೋದಕ್ಕೆ ನನ್ನ ಕೈಯಿಂದ ಆಗಲ್ಲ. ಸರಿ ಸರಿ, ಅದೇನು ಅಂತ ಬೇಗ ಹೇಳು. ರೌಡಿ ಬಗ್ಗೆ ಹೇಳೋದಕ್ಕೂ ಮೊದಲು ನಾನು ಮಾಡಿರೋ ಕೆಲಸದ ಬಗ್ಗೆ ಹೇಳಬೇಕು. ನಾನು ಏನೇ ಮಾಡಿದ್ರು ನಮ್ಮಿಬ್ರು ಒಳ್ಳೇದಕ್ಕೆ, ನಮ್ಮ ಫ್ಯೂಚರ್ಗೆ ಅಂತ ನಿಂಗೆ ಗೊತ್ತಲ್ವಾ ವಿಕ್ಕಿ? ಗೊತ್ತು ಬೇಬಿ. ಕಾಮ್ ಡೌನ್. ಸಮಾಧಾನವಾಗಿ ಅದೇನಾಯ್ತು ಅಂತ ಮೊದಲು ಹೇಳು. ನೀನು ಆ ಕೇಸಲ್ಲಿ ಒದ್ದಾಡ್ತಿರೋದನ್ನ ನಂಗೆ ನೋಡಕ್ ಆಗ್ತಿರ್ಲಿಲ್ಲ.
ನೀನು ಒಂದೇ ಒಂದು ದಿನ ಜೈಲ್ಗೆ ಹೋಗಿ ಬಂದಾಗ್ಲೇ ನಂಗೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಈ ಕೇಸ್ ಓತೋದ್ರೆ ಸೋತ್ರೆ ನೀನ್ ಮಾಡ್ದಿರೋ ತಪ್ಪಿಗೆ ಜೈಲ್ಗೆ ಹೋಗ್ಬೇಕಾಗುತ್ತೆ ಅನ್ನೋದನ್ನ ಥಿಂಕ್ ಮಾಡಿ ನನ್ನ ತಲೆ ಕೆಟ್ಟೋಗಿತ್ತು ವಿಕ್ಕಿ. ಅದಕ್ಕೆ ನೀನ್ ಜೈಲ್ಗೆ ಹೋಗ್ಬಾರ್ದು, ನಿನ್ಗೇನು ತೊಂದರೆ ಆಗ್ಬಾರ್ದು ಅಂತ ನಾನೇ ಸುಪಾರಿ ಕೊಟ್ಟು ಆ ಸಂಧ್ಯಾನ್ ಸಾಯಿಸ್ಬಿಟ್ಟೆ. ಐ ಸ್ವೇರ್ ನಾನು ಸಾಯಿಸೋಕ್ ಮಾತ್ರ ಹೇಳಿದ್ದೆ. ನಿಮ್ಗೆ ಹೇಗ್ ಬೇಕೋ ಹಾಗೆ ಸಾಯಿಸಿ ಅಂತ ಹೇಳಿದ್ದೆ. ಆದ್ರೆ ಆ ರೌಡಿ ಸಂಧಿನ ರೇಪ್ ಮಾಡಿ ಸಾಯಿಸಿದಾನೆ. ರೇಪ್ ಮಾಡಿ ಅಂತ ನಾನು ಹೇಳಿರ್ಲಿಲ್ಲ ವಿಕ್ಕಿ. ಅದು ಅವರೇ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಸಾಯಿಸುದನೋ ಸಾಯಿಸ್ದ. ಆದ್ರೆ ಈಗ ಪದೇ ಪದೇ ದುಡ್ಡು ಕೇಳಿ ನನ್ನ ಪ್ರಾಣ ತಿಂತಿದ್ದಾನೆ. ಪೊಲೀಸ್ ಹತ್ರ ಹೇಳ್ತೀನಿ, ಅವ್ರ ಹತ್ರ ಹೇಳ್ತೀನಿ, ಇವ್ರ ಹತ್ರ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ನಿಜ ಹೇಳ್ತಿದ್ದೆ ರೀತು, ಇಷ್ಟೆಲ್ಲ ಮಾಡಿದ್ದು ಸಂಧ್ಯಾನ ನನಗೋಸ್ಕರ ಸಾಯೋ ಹಾಗೆ ಮಾಡಿದ್ದು ನೀನಾರಿತು. ನನಗೆ ನಂಬಕ್ಕೆ ಆಗ್ತಿಲ್ಲ ರೀತು. ಇಷ್ಟು ದಿನ ಇದು ಯಾರು ಮಾಡಿರ್ಬೋದು ಅಂತ ಅದೇ ಡೌಟ್ ನನ್ನ ತಲೆಯಲ್ಲಿ ಕೊರಿತಿತ್ತು. ಈಗ ಸ್ವಲ್ಪ ಸಮಾಧಾನ ಆಗ್ತಿದೆ. ನಿಜವಾಗ್ಲೂ ನನಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ಯಾ ರೀತು? ನನಗೋಸ್ಕರ ಪ್ರಾಣ ತೆಗೆಯೋ ಮಟ್ಟಕ್ಕೆ ರಿಸ್ಕ್ ತಗೊಂಡ್ಯಾ? ನಿನ್ನಂತ ಹುಡುಗಿ ಅಂದ್ರೆ ನನ್ನನ್ನ ಇಷ್ಟೊಂದು ಪ್ರೀತಿಸುವಂತ ಹುಡುಗಿ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ರೀತು. ಐ ಆಮ್ ಸೋ ಹ್ಯಾಪಿ ಡಾರ್ಲಿಂಗ್. ನಿನಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ರಿಯಲಿ. ಅಂದ್ರೆ ಸಂಧ್ಯಾನ ಮರ್ಡರ್ ಮಾಡಿಸಿದ್ದು ನೀನಾರಿತು? ನೋಡ್ದ್ಯಾ ಭಾರ್ಗವಿ, ಇದು ನಿನ್ ಲೆವೆಲ್ ಅಂದ್ರೆ. ಅದೇನೋ ಅಪೀಲ್ಗೆ ಹೋಗ್ತೀನಿ, ಕೇಸ್ ರಿಓಪನ್ ಮಾಡ್ತೀನಿ, ಜನ ನನ್ನ ಪರವಾಗಿ ಬೆಂಬಲಿಗೆ ನಿಂತಿದ್ದಾರೆ, ಸಮಾಜಕ್ಕೋಸ್ಕರ ಏನಾದ್ರೂ ಮಾಡ್ತೀನಿ ಅಂತ ಬಡಾಯಿ ಕುಚ್ಕೊಳ್ತಾ ಇದ್ದೆ. ಆದ್ರೆ ಈಗ ಅದೇ ಜನ ಬಂದ್ಬಿಟ್ಟು ನಿನ್ ಮುಖಕ್ಕೆ ಮಂಗಳಾರತಿ ಮಾಡಿದ್ರು. ನೋಡ್ದ್ಯಾ ಜನರಿಗೆ ನಿನ್ ಬಗ್ಗೆ ಇರೋ ಮರ್ಯಾದಿನ? JP ಸರ್ನ ಎದುರಾಕೊಂಡೆ ಅಲ್ಲ? ನೋಡಿದ್ಯಾ, ಮೊದಲು ನಿಮ್ಮಪ್ಪ ಮೂಲೆಗೆ ಸೇರಿದ್ರು, ಈಗ ನೀನು ಮೂಲೆಗೆ ಸೇರ್ತೀಯ. ಏ ಭಾರ್ಗವಿ, ಈ ನ್ಯಾಯ ನೀತಿ ಎಲ್ಲ ಪುಣ್ಯಕೋಟಿ ಪದ್ಯಕ್ಕೆ ಸೀಮಿತ, ನಿಜ ಜೀವನಕ್ಕಲ್ವೇ? ನಮ್ಮದ್ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ನಮ್ಮ ಪಾಡಿಗೆ ನಾವಿದ್ರೆ ಹೀಗೆಲ್ಲ ಆಗಲ್ಲ. ಇಲ್ಲ ಅಂದ್ರೆ ಜನರಿಂದ ಹೀಗೆ ಮಂಗಳಾರತಿನೂ ಆಗತ್ತೆ. ಭಾರ್ಗವಿ, ನಿನಗೆ ಈ ಗತಿ ಬರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿದ್ದಿಲ್ಲ. ಛೇ, ಇದನ್ನೆಲ್ಲ ನೋಡೋದಕ್ಕೆ ನಮ್ ಸರ್ ಇವತ್ತು ಇಲ್ಲೇ ಇರ್ಬೇಕಾಗಿತ್ತು. ಇರು
ಇದ್ರದ್ದೆಲ್ಲ ಒಂದು ಫೋಟೋ ತಗೊಂಡ್ಬಿಡ್ತೀನಿ. ಶ್ಯಾಮ್, ಕೆಲವೊಂದನ್ನೆಲ್ಲ ಫೋಟೋ ತೆಗಿಬಾರ್ದು, ನೋಡಿ ಕಣ್ ತುಂಬ್ಕೋಬೇಕು. ರಿತು, ಈ ಕೊಲೆ ಮಾಡ್ಸಿರೋದು ನೀನಾ ರಿತು? ಅದು ಅದಕ್ಕೆ ರಿಲ್ಯಾಕ್ಸ್ ರಿತು, ಅಕ್ಕ ಯಾರಿಗೂ ಹೇಳಲ್ಲ. ನೋಡಿದೆ ಅಕ್ಕ, ನನ್ ರಿತು ನನಗೋಸ್ಕರ ದೊಡ್ಡ ರಿಸ್ಕ್ ತಗೊಂಡಿದ್ದಾಳೆ. ನಾವು ಮಾಡಕ್ಕಾಗ್ದಿರೋ ಕೆಲ್ಸನ ರಿತು ಮಾಡಿದಾಳೆ. ನನ್ನನ್ನ ರಿತುನೇ ಸೇವ್ ಮಾಡಿರೋದು. ಹೌದು ವಿಕಿ, ಗೊತ್ತೋ ಗೊತ್ತಿಲ್ದೇನೋ ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ಯಾ ರಿತು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನಿನ್ ಹಾಗೆ ಪ್ರೀತಿ ಮಾಡೋರಿಂದಾನೆ, ಪ್ರೀತಿಗೋಸ್ಕರ ಎಂಥ ರಿಸ್ಕ್ ತಗೊಳಕ್ಕೂ ಹೆದರದೇ ಇರೋದ್ರಿಂದಾನೆ ಪ್ರೀತಿಗೆ ಬೆಲೆ ಇರೋದು. ರಿತು, ಹೆದರ್ಕೋಬೇಡ. ಅದಕ್ಕೆ ಆ ರೌಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದನ್ನ ಕೇಳಿದ್ರೆ ನಿಜವಾಗ್ಲೂ ಭಯ ಆಗ್ತಿದೆ ನನ್ಗೆ. ಇಬ್ರು ಲೈಫ್ ಸೆಟಲ್ ಆಗ್ಲಿ ಅಂತ ಮಾಡಿರೋ ಕೆಲಸ ಇವತ್ತು ಕುತ್ತಿಗೆಗೆ ಬಂದ. ರಿತು, ಡೋಂಟ್ ವರಿ, ನಿನ್ ಜೊತೆ ನಾನಿದ್ದೀನಿ. ಈಗೇನು ಅವನಿಗೆ ದುಡ್ಡು ಕೊಡ್ಬೇಕಲ್ವಾ, ಅವನ್ ಬಾಯಿ ಮುಚ್ಚಿಸ್ಬೇಕು ತಾನೇ? ವಿಕಿ, ರಿತು ಎಷ್ಟು ಕೇಳ್ತಾಳೋ ಅಷ್ಟು ದುಡ್ಡು ಕೊಟ್ಟು ಕಳ್ಸೋ ಅವಳಿಗೆ. ಇನ್ನೊಂದು ವಿಷಯ, ಅವನ್ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಏನ್ ಮಾಡೋದು? ಅದಕ್ಕೆ ಕೇಳ್ತಾನೆ. ದುಡ್ಡಿನ ಆಸೆ ಹುಟ್ಟಿದೆ ಅಂದಮೇಲೆ ಪದೇ ಪದೇ ಕೇಳ್ತಾನೆ. ಇದೊಂದ್ಸಲ ಅವನ ಮುಖಕ್ಕೆ ದುಡ್ಡು ಬಿಸಾಕು. ಮತ್ತೆ ಏನಾದ್ರೂ ಬಾಲ ಬಿಚ್ಚಿದ್ರೆ ನಮ್ ಹೆಸರು ಹೇಳು, ಅವನನ್ನ ನಾವು ನೋಡ್ಕೋತೀವಿ. ಥ್ಯಾಂಕ್ಸ್ ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾನೇ ಎದುರು ಬಿಟ್ಟಿದ್ದೆ, ಇವಾಗ ಸಮಾಧಾನ ಆಯ್ತು. ಹುಡುಗಿ. ವಿಕಿ, ಲೇಟ್ ಆಯ್ತು, ರಿತುನ ಡ್ರಾಪ್ ಮಾಡ್ಬಾ. ಎಂತ ಮ್ಯಾಟ್ರ್ ಹೇಳ್ದೆ ರಿತು, ಸೂಪರ್ ಸೂಪರ್. ಅರ್ಜುನ್, ನಿನ್ನ ಫ್ಯಾಮಿಲಿನ ನನ್ನ ಮಾತ್ ಕೇಳೋ ಹಾಗೆ ಮಾಡಕ್ಕೆ ಇದೊಂದು ಮ್ಯಾಟ್ರ್ ಸಾಕು. ಅತ್ತೆ, ಹೇಗಿತ್ತು ನಾನು ಕೊಟ್ಟ ಜಲಕ್ಕು? ವಾವ್ ಬೃಂದ, ನಿನ್ ಪ್ಲಾನ ಇದು? ಈ ಭಾರ್ಗವಿ ಸ್ಥಿತಿ ನೋಡಿದ್ರೆ ಊಟಕ್ಕೂ ಮುಂಚೆ ಹೊಟ್ಟೆ ತುಂಬೋಯ್ತು. ಹೌದು ಮೇಡಮ್, ಮಾತುಗ್ ಮುಂಚೆ ಜನ, ಸಮಾಜ, ಸಮಾಜ ಸೇವೆ ಅಂತ ಇದ್ಲು. ಆದ್ರೆ ಈಗ ಅದೇ ಜನರಿಂದ ಚೆನ್ನಾಗಿ ಮಂಗಳಾರತಿ ಆಯ್ತು. ಈ ಸಲ ನಾನು ಮಾಡೋ ಪ್ಲಾನು ವರ್ಕ್ ಆಗತ್ತೆ ಅಂತ ನಾನು ಹೇಳಿರ್ಲಿಲ್ವಾ ಶ್ಯಾಮ್? ಚಿಕ್ಕತ್ತೆ, ಅವತ್ತು ನನ್ನ ನಿಯತ್ತಿನ ಬಗ್ಗೆ ಪ್ರಶ್ನೆ ಮಾಡಿದ್ರಿ ಅಲ್ವಾ? ಇವತ್ತು ನಡೆದನ್ನೆಲ್ಲ ನೋಡಿದ್ಮೇಲೆ ನನ್ನ ನಿಯತ್ತು ಎಲ್ಲಿದೆ ಅಂತ ಗೊತ್ತಾಗಿರ್ಬೇಕು ತಾನೆ? ಈ ಭಾರ್ಗವ ಯಾವತ್ತಿದ್ರೂ ನನ್ನ ವೈರಿನೇ. ತವ್ರ ಮನೇಲೇ ಅವಳನ್ನ ಸಹಿಸ್ಕೊಳ್ದೆ ಇದ್ದೋಳು ಈ ಮನೇಲಿ ಜಾಂಡ ಹೂರಾಗ್ ಬಿಡ್ತೀನ? ಅಂದ್ರೆ ಏನ್ ಹೇಳ್ತಾ ಇದೀಯ ಬೃಂದ?
ಈಗ ಹೋದ್ಲಲ್ಲ, ಮತ್ತೆ ಬರ್ತಾಳೆ ಅನ್ಕೊಂಡ್ರ? ಅಂದ್ರೆ 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 ಇಷ್ಟೆಲ್ಲ ಅವಮಾನ ಆದ್ಮೇಲೆ ಅವಳು ಮತ್ತೆ ವಾಪಸ್ ಬರಲ್ಲ. ಅವಳು ಬರಲ್ಲ ಅಂತ ನೀನ್ ಹೇಗೆ ಹೇಳ್ತೀಯ? ಅವಳು ವಾಪಸ್ ಬರಲ್ಲ ಸಾಕ್ಷಿ. ಕೆರೆನೋ ಬಾವಿನೋ ನೋಡ್ಕೊಳ್ಳೋದಕ್ ಹೋಗಿರ್ತಾಳೆ. ನೀನು ಮಹಿಷಾಸುರನ ಕೊಂದೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟೆ ಅಂತ ಅಜ್ಜಿ ಹೇಳ್ತಾ ಇದ್ರು. ಆದ್ರೆ ಈಗ ತಪ್ಪು ಮಾಡಿದವರು ಮೆರಿತಾ ಇದ್ರು. ಯಾಕಮ್ಮ ಯಾಕಮ್ಮ ಕಣ್ಮಚ್ಕೊಂಡ್ ಕೂತಿದ್ಯಾ? ಸತ್ಯ ನ್ಯಾಯ ನೀತಿ ಅಂತ ಹೋರಾಡಿದ್ರೆ ಏನ್ ಬಹುಮಾನ ಸಿಗುತ್ತೆ ಅಂತ ನೋಡಿದ್ಯಾ? ನ್ಯಾಯದ ವಿರುದ್ಧ ಹೋರಾಡಿದ್ದಕ್ಕೆ ಸಿಕ್ಕಂತ ಉತ್ತರ ಇದು. ತಪ್ಪು ಮಾಡಿದವ್ರಿಗೆ ತಾನೇ ಶಿಕ್ಷೆ ಆಗ್ಬೇಕು. ಅದನ್ನ ಬಿಟ್ಟು ನನಗ್ ಯಾಕೆ ಶಿಕ್ಷೆ? ನನ್ನ ಪ್ರಕಾರ ಕಾನೂನು ಅಂದ್ರೆ ನೀನು. ಸತ್ಯ ನ್ಯಾಯನ ನಂಬಿದ್ ನಾನು ಯಾಕೆ ಮೋಸ ಹೋಗಿದ್ದೇನೆ? ನನಗೆ ಗೊತ್ತಾಗ್ತಿದೆ. ತಪ್ಪು ಮಾಡಿರೋರಿಗೆ, ಅಪರಾಧಿಗಳಿಗೆ ಕಾನೂನು ಶಿಕ್ಷೆ ಕೊಡುತ್ತೆ, ನಿರಪರಾಧಿಗಳನ್ನ ಕಾಪಾಡುತ್ತೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರಲ್ಲ, ಅದನ್ನ ನಂಬಿ ತುಂಬಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಭಾರ್ಗವಿ, ದುಡ್ಡು ಯಾರು ಕೊಟ್ರು ದುಡ್ಡೇ ಕಣೆ. ದುಡ್ಡು ಹುಡ್ಸೋ ಕೆಲಸ ಮಾಡು ಅಂತ ನಮ್ಮಮ್ಮ ಬಡ್ಕೊಂಡ್ರು. ಮಾಡಿರೋ ತಪ್ಪನ್ನ ಮುಚ್ಚಾಕೋಕೆ ನಾನ್ ದುಡ್ಡು ಕೊಡ್ತೀನಿ, ಈ ಕೇಸ್ನ ತಗೊಳ್ಳಿ ಅಂತ ಹೇಳ್ದಾಗ, ಇಲ್ಲ ನಾನು ನ್ಯಾಯವಾಗಿರೋ ಕೇಸ್ನ ಮಾತ್ರ ತಗೊಳ್ತೀನಿ ಅಂತ ಹೇಳ್ದೆ. ಅದು ನಾನು ಮಾಡಿರೋ ದೊಡ್ಡ ತಪ್ಪು. ಈಗಿನ ಕಾಲದಲ್ಲಿ ಪಕ್ಕದಲ್ಲೇ ಕೊಲೆ ನಡೀತಾ ಇದ್ರು, ನಮ್ಗೆ ಯಾಕೆ ಬೇಕು ಅಂತ ಹೊರಟೋಗ್ತಾರೆ. ನಾನು ಹಾಗೆ ಇದ್ಬಿಡ್ಬೇಕಾಗಿತ್ತೇನೋ ಅಲ್ವಾ? ನಡು ಬೀದಿಲಿ ನಿನ್ ಮಾತು ಹೋಗುವಾಗ ನನ್ ಸ್ವಾರ್ಥಿ ಆಗ್ದೆ ಅವಳಿಗೆ ಸಹಾಯ ಮಾಡಕ್ ಹೋದ್ನಲ್ಲ, ಅದು ನನ್ ಮಾಡಿದ ತಪ್ಪು. ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನನ್ನ ಪ್ರಾಣ, ನಮ್ಮ ಮನೆಯವ್ರ ಪ್ರಾಣನ ಒತ್ತೆ ಇಟ್ಟು ರೌಡಿಗಳು, ಪೊಲೀಸರು, ರಾಜಕಾರಣಿಗಳು, ಕೋರ್ಟು ಅಂತ ಯಾರನ್ನೂ ಲೆಕ್ಕಿಸದೆ ಆ ಹುಡುಗಿ ಪರವಾಗಿ ನಾನು ನಿಂತಲ್ಲ, ಅದಕ್ಕ ಈ ಶಿಕ್ಷೆ. ಅಮ್ಮ, ಈಗ್ಲೂ ನಾನು, ನನ್ನವರು, ನನ್ನ ಜೀವನ ಅನ್ನೋ ಸ್ವಾರ್ಥನೇ ನನಗಿಲ್ಲ. ಈ ಕ್ಷಣಕ್ಕೂ ತಪ್ಪು ಯಾರು ಮಾಡಿದ್ದು ಅಂತ ನಾನು ಹುಡುಕೋಕ್ ಪ್ರಯತ್ನ ಮಾಡ್ತಾನೆ ಇದ್ದೇನೆ. ಅದಕ್ಕ ನನ್ಗೆ ಸನ್ಮಾನ ಮಾಡಿದ್ದು ದೇವಸ್ಥಾನದೊಳಗಡೆ ಅಲಂಕಾರ ಮಾಡ್ಕೊಂಡು ಕಲ್ಲ ಕೂತ್ಕೊಳ್ಳೋದಲ್ಲ. ಬೆನ್ನಿಗ್ ಬಂದು ಮಸಿ ಹಚ್ಚಿರೋ ನನ್ ಮುಖನ ನೋಡು, ನನ್ಗಾಗಿರೋ ಅವಮಾನಕ್ಕೆ ಉತ್ತರ ಕೊಡು. ಕರೆದ್ಯಾ ನನ್ನ?